ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಟನ್ ಸಾಂಬಾರು ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ಬರುತ್ತೆ ಫಸ್ಟು. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಟನ್ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಕಿದ್ದೀನಿ. ಆಮೇಲೆ ಕಾಳು ಮೆಣಸು ಹಾಕಿದ್ದೀನಿ. ಈ ಮಟನ್ ಸಾಂಬಾರಿಗೆ ಏನಿದ್ರು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟು ಹಾಕಲೇಬೇಕು. ಇನ್ನು ಟೊಮೆಟೊ ವಿಷಯಕ್ಕೆ ಬಂದರೆ ಟೊಮೆಟೊ ಹಾಕುವಂಥ ಅವಶ್ಯಕತೆ ಇಲ್ಲ, ಆದರೆ ನಾನು ಹಾಕ್ಕೊತೀನಿ. ನಾನು ಚಿಕನ್ ಸಾಂಬಾರು ಮಾಡಿದ್ರು ಟೊಮೆಟೊ ಹಾಕ್ತೀನಿ. ನಿಮ್ಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ ಟೊಮೆಟೊನ ಸ್ಕಿಪ್ ಮಾಡಿಬಿಡಿ. ನಾನು ಇಲ್ಲಿ ಕೊಬ್ಬರಿ ಹಾಕಬೇಕಾಗಿತ್ತು, ಕೊಬ್ಬರಿ ಇಲ್ಲ, ಹಾಗಾಗಿ ನಾನು ಕೊಬ್ಬರಿ ಹಾಕಿಲ್ಲ. ಕೊಬ್ಬರಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ತೋರಿಸ್ತೀನಿ. ಸೊ ನಾನು ಸ್ವಲ್ಪ ಇಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ. ಸ್ಟವ್ ಫ್ಲೇಮ್ ಬಂದ್ಬಿಟ್ಟು ಕಡಿಮೆನೇ ಇಟ್ಕೊಳ್ಳಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಸೀದೋಗ್ಬಿಡ್ತಿದೆ. ಇಷ್ಟೇ ಎಲ್ಲ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕಬೇಕು ಇದಕ್ಕೆ, ಆಮೇಲೆ ತೋರಿಸ್ತೀನಿ ನಾನು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಮತ್ತು ಇವಾಗ ಕಡಲೆಪಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಕಡಲೆಪಪ್ಪು ಅಷ್ಟೇ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಸೊ ನೋಡಿ, ನಾನು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ, ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದೇ ಡ್ರೈ ಚಿಲ್ಲಿ ಅಂತಾರಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಿಮಗೆ ಮೆಣಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ದಪ್ಪ ಇದೆಯಲ್ಲ, ನಾನೇನೋ ಖಾರ ಇಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ನಿಮ್ಗೆ ಖಾರ ಜಾಸ್ತಿ ಬೇಕು ಅನ್ನಂಗಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಫ್ರೈ ಮಾಡೋಕ್ಕೆ ಇನ್ನೂ ಒಂದು 3 ಐಟಮ್ ಹಾಕಬೇಕು. ತೋರಿಸ್ತೀನಿ ನಾನು ಏನು ಐಟಮ್ ಅಂತ ಹೇಳ್ಬಿಟ್ಟು. ನೋಡಿ, ಗಸಗಸೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಗಸಗಸೆ ಲಾಸ್ಟಲ್ಲಿ ಹಾಕಿ, ಯಾಕಂದರೆ ಗಸಗಸೆ ಚಿಕ್ಕದಾಗಿರುತ್ತಲ್ವ, ಬೇಗ ಸೀದೋಗ್ಬಿಡುತ್ತೆ. ಸೊ ಇವಾಗ ನಾನು ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಮುದ್ದೆಗೆಲ್ಲನೂ ಮಾಡ್ತಾರಲ್ವ, ಆ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದು ಫ್ರೈ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಸುಮ್ಮನೆ ಸ್ವಲ್ಪ ಹಂಗೆ ಫ್ರೈ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಡಿ. ಬಿಸಿ ಇರುತ್ತಲ್ಲ, ಅದು ಆರೋಗ್ಲಿ ಬಿಸಿ ಎಲ್ಲ. ಅದು ಬಿಸಿ ಎಲ್ಲ ಆರಲಿ. ಅಷ್ಟೊತ್ತಿಗೆ ನೋಡಿ, ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಟು ಇದು ಮಟನ್ ಎಲ್ಲನೂ ನೋಡಿ, ಕೊಬ್ಬು ಇರುತ್ತಲ್ವ, ಅದೆಲ್ಲ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಸೊ ಕೆಲವರೆಲ್ಲ ಫಸ್ಟೇ ಹಾಕ್ಬಿಡ್ತಾರೆ, ಆದರೆ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸಾಂಬಾರೆಲ್ಲ ಆದಮೇಲೆ ಲಾಸ್ಟಲ್ಲಿ ಇದು ಕೊಬ್ಬನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. 5 ನಿಮಿಷದಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ಆಗುತ್ತೆ. ಸೊ ನೋಡಿ, ಇಲ್ಲಿ ಮಟನ್ ನಾನು 2 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಇದು 3ನೇ ಸರಿ ವಾಶ್ ಮಾಡ್ತಾ ಇರೋದು. ಕುಕ್ಕರ್ ಇಟ್ಬಿಟ್ಟು ನೋಡಿ, ಅದರಲ್ಲಿ ಮಟನ್ ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಈ ಥರ ಮಾಡೋದ್ರಿಂದ ಅದು ಪೀಸಸ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಾಕ್ಬಿಟ್ಟು ತಿರುಗಿಸ್ತಾ ಇರಿ. ಸೊ ಇದು ಸ್ಟವ್ ಮೇಲೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಆವಾಗಲೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಆವಾಗಲೇ ಮಟನ್ ಬೇಯಕ್ಕಿಟ್ರಲ್ವ, ಆವಾಗ ಬೇಕಾದರೂ ಹಾಕ್ಬೋದು. ನಾನು ಇವಾಗ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ, ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ ಆವಾಗಲೇ ಕೊಬ್ಬರಿ ಇಲ್ಲ ಅಂತ, ಅದಕ್ಕೆ ಕೊಬ್ಬರಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಕೊಬ್ಬರಿ ಪೌಡ್ರು ಪ್ರಾವಿಜನ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಸೊ ನನಗಂತೂ ಅಡುಗೆ ಮಾಡಬೇಕಾದ್ರೆ ಕೊಬ್ಬರಿ ಇರಲೇಬೇಕು. ಕೊಬ್ಬರಿ ಇಲ್ದಿದ್ದಾಗ ಈ ಥರ ಪೌಡ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ. ಇದು ನೋಡಿ, ಇದು ಮಟನ್ ಬೇಯಲಿಕ್ಕೆ ಇಟ್ಟಿದ್ರಲ್ಲ, ಅದು ನೋಡಿ ಸುಮಾರಾಗಿ ಸ್ವಲ್ಪ ಬೆಂದಿದೆ. ಇವಾಗ ಅದು ನೋಡಿ, ರುಬ್ಕೊಂಡಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ಮಟನ್ ಸಾಂಬಾರೆಲ್ಲ ಮಾಡಬೇಕಂದ್ರೆ ಕುಕ್ಕರಲ್ಲೇ ಇಟ್ಟರೆ ಬೇಗ ಬೇಯುತ್ತೆ. ಸೊ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಹೇಳ್ಬೇಕಂದ್ರೆ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ಟೇಸ್ಟ್ ಬರುತ್ತೆ, ಚಿಕನ್ ಆದ್ರೂ ಅಷ್ಟೇ. ನಾನಿಲ್ಲಿ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನೀವು ಕಡಿಮೆನೇ ಹಾಕ್ಕೊಳ್ಳಿ. ಏನಂದರೆ ಧನಿಯಾ ಪುಡಿ ಎಲ್ಲ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ, ಓವರ್ ಗ್ಯಾಸ್ಟ್ರಿಕ್ ಆಗುತ್ತೆ ಧನಿಯಾ ಪುಡಿಯಿಂದ. ಮತ್ತು ಚಕ್ಕೆ ಲವಂಗನೂ ಅಷ್ಟೇ, ನೀವು ಚಕ್ಕೆ ಲವಂಗ ಜಾಸ್ತಿ ತಿಂದ್ರೂ ಓವರಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತು ಶುಂಠಿ ನಮ್ಮ ದೇಹಕ್ಕಂತೂ ತುಂಬಾ ಒಳ್ಳೆಯದು, ಡೈಜೆಷನ್ ಆಗುತ್ತೆ ಶುಂಠಿಯಿಂದ. ಮತ್ತು ಬಾಡಿ ವೆಯ್ಟ್ ಲಾಸ್ಗೂ ತುಂಬ ಯೂಸ್ ಆಗುತ್ತೆ ಶುಂಠಿನೂ ಮತ್ತು ಜೀರಿಗೆ ಎರಡೂ. ಸೊ ನೋಡಿ, ಇಲ್ಲಿ ನಾನು ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ನೀರೆಲ್ಲ ಏನೂ ಹಾಕಿಲ್ಲ, ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ಸ್ವಲ್ಪ ಗಟ್ಟಿಯೆಲ್ಲ ಇಟ್ಟಿದ್ದೀನಿ. ಯಾಕಂದರೆ ಅದು ಮತ್ತು ಕೊಬ್ಬೆಲ್ಲ ಇರುತ್ತಲ್ವ, ಅದು ಎಣ್ಣೆ ಬಿಟ್ಕೊಂಡ್ರೆ ಮತ್ತು ಸಾಂಬಾರು ಮತ್ತು ತೆಳ್ಳಗಾಗ್ಬಿಡುತ್ತೆ ಅಂತ. ಸೊ ಇವಾಗ ನೋಡಿ, ಕ್ಯಾಪ್ ಹಾಕ್ಬಿಟ್ಟು ಒಂದು 5ರಿಂದ 6 ವಿಸಿಲ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ನೋಡಿ, ಮುದ್ದೆ ರೆಡಿ ಆಯಿತು. ಸೊ ನೀವು ಸಾಂಬಾರಿಗೆ ಬೇಕಾದರೆ ಹೆಸರು ಕಾಳು ಬರುತ್ತಲ್ವ, ಹೆಸರು ಕಾಳನ್ನು ಹಾಕ್ಕೋಬೋದು. ನಾನು ಹೆಸರು ಕಾಳೆಲ್ಲ ಏನೂ ಹಾಕಿಲ್ಲ ಇಲ್ಲಿ. ಕುಕ್ಕರ್ದು ಪ್ರೆಷರ್ ಎಲ್ಲ ಹೋಗಿದೆ ನೋಡಿ. ಸ್ಟವ್ ಕಡಿಮೆ ಇಟ್ಬಿಟ್ಟು ಕುದೀಲಿಕ್ಕೆ ಇಟ್ಟಿದ್ದೀನಿ. ಸೊ ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದು ಕೊಬ್ಬು ಪೀಸ್ ಎತ್ತಿ ಇಟ್ಕೊಂಡಿದ್ನಲ್ಲ, ಲಾಸ್ಟಲ್ಲಿ ಹಾಕ್ತೀನಿ ಅಂತ, ಅದಕ್ಕೆ ನೋಡಿ ಇವಾಗ ಹಾಕ್ತಾಯಿದ್ದೀನಿ.
ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಹಾಕಿದ ಮೇಲೆ ಒಂದು 10 ನಿಮಿಷ ಸಾಂಬಾರು ಕುದಿಸಿದ್ರೆ ಸಾಕು, ಬೆಂದೋಗುತ್ತೆ ಅದು. ಸೊ ನೋಡಿದ್ರಲ್ಲ 5-10 ನಿಮಿಷ ಆಗಿದೆ, ಬೆಂದಿದೆ. ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ರೀತಿ ಮಟನ್ ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಂಗೆ ಸಪೋರ್ಟ್ ಮಾಡಿ. ಬಾಯ್.